श्रीगुरुभ्यो नमः। कान्ताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्स्मध्वविजय तृतीय सर्ग 33ನೇ ಶ್ಲೋಕ. ವಿವಿಧ ವೇದತಯಾ ವಿಜಿಹೀರ್ಷವೋ ವದನರಂಗಪದೇಸ್ಯ ಚಿರಾಯಯಾಃ ಸುರವರ ಪ್ರಮದಾ ಅಪಿ ಸಪ್ರಿಯಾ ಅಭಿನನಂದುರಹೋ ವಿಯತೋ ಮಹಂ. ವಿವಿಧ ವೇದತಯಾ ವಿಜಿಹೀರ್ಷವಃ ವದನರಂಗಪದೇ ಅಸ್ಯ ಚಿರಾಯಯಾಃ ಸುರವರ ಪ್ರಮದಾಃ ಅಪಿ ಸಪ್ರಿಯಾಃ ಅಭಿನನಂದುಃ ಅಹೋ ವಿಯತಃ ಮಹಂ. ಅಂದ್ರೆ ಇಂದಿನ ಶ್ಲೋಕದಲ್ಲಿ ಆಚಾರ್ಯರಿಗೆ ಅಂದ್ರೆ ವಾಸುದೇವನಿಗೆ ಉಪನಯನ ಆಯಿತು ಹಾಗೆ ಅಂತ ನಾವು ನೋಡಿದೀವಿ. ಅದಾದ ಮೇಲೆ ಏನಾಯ್ತು ಹಾಗೆಂದ್ರೆ ಯಾ ಸುರವರ ಪ್ರಮದಾಹ, ಸುರ ಅಂದ್ರೆ ದೇವತೆಗಳು, ಸುರವರ ದೇವಶ್ರೇಷ್ಠರು, ಪ್ರಮದ ಅಂದ್ರೆ ಸ್ತ್ರೀಯರು ಅಂತ. ಶ್ರೇಷ್ಠವಾದ ದೇವತೆಗಳ ಸ್ತ್ರೀಯರು ಅವರು, ಅಂತಹ ದೇವತೆಗಳು ಚಿರಾಯ ಅಸ್ಯ ವಾಸುದೇವಸ್ಯ ವದನಮೇವ ಮುಖಮೇವ ರಂಗಪದಂ ನರ್ತನಸ್ಥಾನಂ ತಸ್ಮಿನ್. ಆ ವಾಸುದೇವನ ಮುಖ ಎನ್ನುವ ರಂಗಸ್ಥಾನ, ಅದು ನರ್ತನ ಸ್ಥಾನ. ಅದು ದೇವತಾ ಸ್ತ್ರೀಯರು ನರ್ತನ ಮಾಡತಕ್ಕ ಒಂದು ಸ್ಥಾನ ಅದು ವಾಸುದೇವನ ಮುಖ. ವಿವಿಧಾನಾಂ ವೇದಾನಾಂ ಭಾವಃ ತಸ್ಯ ನಾನಾ ವೇದಾತ್ಮಕತ್ವೇನ ವಿಜಿಗೀರ್ಷವಃ. ವೇದ ವಾಕ್ಯಗಳ ನಾನಾ ವಿಧವಾದ ಒಂದು ಅರ್ಥದಿಂದ ಅಲ್ಲಿ ವಿಹಾರ ಮಾಡಬೇಕು ಎನ್ನುವ ಇಚ್ಛೆಯಿಂದ ಪ್ರಿಯೈಹಿ ಸ್ವಭರ್ತೃಭಿಹಿ ಸಹಿತಾಹ, ತಮ್ಮ ಪತಿಗಳ ಜೊತೆಗೆ ಕೂಡಿಕೊಂಡು ಆ ವೇದಾಭಿಮಾನಿ ಸ್ತ್ರೀಯರು, ಯಾರು ಲಕ್ಷ್ಮಿ, ಭಾರತಿ, ವಾರುಣಿ, ಪಾರ್ವತಿ ಇವರೇ ಮೊದಲಾದ ವೇದಾಭಿಮಾನಿ ಸ್ತ್ರೀಯರು ಆಕಾಶಾತ್, ವಿಯತಃ ಅಂದ್ರೆ ಆಕಾಶಾತ್, ಆಕಾಶದ ದೆಸೆಯಿಂದ ತತ್ರ ಸ್ಥಿತ್ವ ಅಂತ ಅರ್ಥ. ಅಂದ್ರೆ ಆಕಾಶದಲ್ಲಿ ಇದ್ದವರಾಗಿ ಮಹಂ ಉತ್ಸವಂ ಅಭಿನನಂದುಹು, ಈ ವಾಸುದೇವನ ಉಪನಯನವನ್ನು ನೋಡಿ ಸಂತೋಷ ಪಟ್ರು ಹಾಗೆ ಅಂತ. ಅಹೋ ಆಶ್ಚರ್ಯ. ಯಾಕೆ? ಇಯಂತಂ ಕಾಲಂ ಅಸ್ಯ ಅನುಪನೀತತ್ವೇನ ವೇದ ಉಚ್ಚಾರಣ ಅಯೋಗಾತ್. ಇಷ್ಟರ ತನಕ ವಾಸುದೇವನ ಮುಖದಲ್ಲಿ ಆ ದೇವತೆಗಳ ಒಂದು ವಿಶೇಷ ಸನ್ನಿಧಾನ ಇದ್ದಿಲ್ಲ. ಯಾಕೆ? ವೇದಾಭಿಮಾನಿ ದೇವತೆಗಳು ಬರಬೇಕು ಅಂದ್ರೆ, ಬಾಯಿ ಒಳಗೆ ವೇದಗಳು ಬರಬೇಕು ಅಂದ್ರೆ ಅಭಿಪ್ರಾಯ ಉಪನಯನ ಆಗಿರ್ಬೇಕು. ಉಪನಯನ ಆಗದೆ ವೇದಗಳು ಉಚ್ಚಾರಣೆ ಮಾಡ್ಲಿಕ್ಕೆ ಅದು ಅವರ ಅಧಿಕಾರಿಗಳೇ ಅಲ್ಲ. ಅದರಿಂದ ವದನರಂಗೆ ವೇದತೆಯ ವಿಹರ್ತುಂ ಅಶಕ್ಯತ್ವಾತ್. ಆ ವಾಸುದೇವನ ಮುಖ ಕಮಲದಲ್ಲಿ ಅದೊಂದು ರಂಗಮಂಚ ಇದ್ದಂಗೆ, ಅದರಲ್ಲಿ ನರ್ತನ ಮಾಡ್ಲಿಕ್ಕೆ ಆಗ್ಲಿಲ್ಲ, ವೇದಾಭಿಮಾನಿ ದೇವತೆಗಳಿಗೆ ಆಗ್ಲಿಲ್ಲ. ಅದರಿಂದ ಉಪನಯನ ಯಾವಾಗ ಆಗ್ತದೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದರಂತ ಆ ದೇವತೆಗಳೆಲ್ಲ, ವೇದಾಭಿಮಾನಿ ದೇವತೆಗಳು, ದೇವಾಂಗಣಾಹ. ಇದಾನೀಂ ಉಪನಯನ ಉತ್ಸವಂ ಜ್ಞಾತ್ವ. ಈಗ ಸುದ್ದಿ ಗೊತ್ತಾಯ್ತು, ವಾಸುದೇವನಿಗೆ ಉಪನಯನ ಮಾಡ್ತಾರೆ ಅಂತ ಗೊತ್ತಾಗಿ, ಆಕಾಶೆ ವಿಮಾನರೂಢಾಹ ಸತ್ಯಃ, ಆಕಾಶದಲ್ಲಿ ಆರೂಢರಾಗಿ ಬಂದು ತಮ್ ಉತ್ಸವಂ ಅಭಿನಂದು, ಆ ಉತ್ಸವವನ್ನು ನೋಡಿ ಸಂತೋಷ ಪಟ್ರು ಹಾಗೆ ಅಂತ ಒಟ್ಟು ಅಭಿಪ್ರಾಯ. ವಿವಿಧ ವೇದತಯಾ ವಿಜಿಹೀರ್ಷವೋ ವದನರಂಗಪದೇಸ್ಯ ಚಿರಾಯಯಾಃ ಸುರವರ ಪ್ರಮದಾ ಅಪಿ ಸಪ್ರಿಯಾ ಅಭಿನನಂದುರಹೋ ವಿಯತೋ ಮಹಂ. ಹಿಂದಿನ ಶ್ಲೋಕ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.